ಎಲ್ಲರಿಗೂ ಕೂಡ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಲಿಕಾ ಆಳ 51ರ ವಿಡಿಯೋ ವಿಶ್ಲೇಷಣೆ. ಈ ಕೆಳಗಿನ ಆಯತಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ನಮಗೀಗ ಆಲ್ರೆಡಿ ಗೊತ್ತಿದೆ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಆಯತದ ವಿಸ್ತೀರ್ಣ = ಉದ್ದ ಇಂಟು ಅಗಲ. ಮತ್ತು ವಿಸ್ತೀರ್ಣವನ್ನು ಯಾವಾಗಲೂ ಕೂಡ ನಾವು ಚದರಮಾನಗಳಲ್ಲಿ ಹೇಳ್ತೀವಿ. ಅಂದರೆ ಸೆಂಟಿಮೀಟ್ರಲ್ಲಿದ್ದರೆ ಚದರ ಸೆಂಟಿಮೀಟ್ರ್ ಅಂತ ಕರಿತೀವಿ, ಮೀಟ್ರಲ್ಲಿದ್ದರೆ ಚದರ ಮೀಟರ್ ಅಂತೇಳಿ ಕರಿತೀವಿ. ಈಗ ಇಲ್ಲಿ ನೋಡಿ, ಒಂದು ಆಯತವನ್ನು ಕೊಟ್ಟಿದ್ದಾನೆ. 3 ಸೆಂಟಿಮೀಟರ್ ಉದ್ದ, 2 ಸೆಂಟಿಮೀಟರ್ ಅಗಲವನ್ನು ಕೊಟ್ಟಿದ್ದಾರೆ. ಈಗ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವಿಸ್ತೀರ್ಣ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ನಾವು ಸೂತ್ರವನ್ನು ಬರ್ಕೊಂತೀವಿ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಉದ್ದ ಎಷ್ಟಿದೆ? 3. ಅಗಲ ಎಷ್ಟಿದೆ? 2 ಇದೆ. 3 2 6 ಸೆಂಟಿಮೀಟರ್ ಸ್ಕ್ವಯರ್. ಅಂದರೆ ಸೆಂಟಿಮೀಟರ್ ಸ್ಕ್ವಯರ್ ಅಂತಲಾರು ಬರೀಬೋದು, ಅಥವಾ 6 ಚದರ ಸೆಂಟಿಮೀಟರ್. ಸೆಂಟಿಮೀಟ್ರಲ್ಲಿದ್ದರೆ ಚದರ ಸೆಂಟಿಮೀಟರ್ ಅಂತ ಕರಿತೀವಿ, ಮೀಟ್ರಲ್ಲಿದ್ದರೆ ಚದರ ಮೀಟರ್ ಅಂತೇಳಿ ಕರಿತೀವಿ, ಕಿಲೋಮೀಟ್ರಲ್ಲಿದ್ದರೆ ಚದರ ಕಿಲೋಮೀಟರ್. ಅಂದರೆ ವಿಸ್ತೀರ್ಣವನ್ನು ಯಾವಾಗಲೂ ಕೂಡ ಯಾವುದೇ ಆಕೃತಿಗಳ ವಿಸ್ತೀರ್ಣವನ್ನು ಚದರಮಾನಗಳಲ್ಲಿ ನಾವು ಹೇಳ್ತೀವಿ. ನೆಕ್ಸ್ಟ್ ಇದರ ವಿಸ್ತೀರ್ಣ ಉದ್ದ 5 ಇಂಟು 2 ಇದೆ. ಸೊ 5 10 ಸೆಂಟಿಮೀಟರ್ ಸ್ಕ್ವಯರ್. ಈ ಕಾಲಮ್ ಏನು ಕೊಟ್ಟಿದ್ದಾನೆ ಅಲ್ಲಿಗೆ ನಾವು ಬರಿಬೇಕು, ಸೆಂಟಿಮೀಟರ್ ಸ್ಕ್ವಯರ್. ನೆಕ್ಸ್ಟ್ ಇದು ಉದ್ದ = 3 ಇಂಟು 4 4 3 12 ಸೆಂಟಿಮೀಟರ್ ಸ್ಕ್ವಯರ್ ಅಥವಾ ಚದರ ಸೆಂಟಿಮೀಟರ್. ನೆಕ್ಸ್ಟ್ ಇದು 5 ಇಂಟು 5 5 ಇಂಟು 5 5 5 25 ಸೆಂಟಿಮೀಟರ್ ಸ್ಕ್ವಯರ್ ಅಥವಾ ಚದರ ಸೆಂಟಿಮೀಟರ್. ನೋಡಿ, ನೆಕ್ಸ್ಟ್ ಇದು 92 ಇಂಟು 55. ನೋಡಿ, ಈಗಿದು 5060 ಚದರ ಸೆಂಟಿಮೀಟರ್ ಅದರ ವಿಸ್ತೀರ್ಣ. ನೆಕ್ಸ್ಟ್ ನೋಡಿ, ಮುಂದಿನ ಪೇಜ್ಗೆ ಹೋಗೋಣ. ಚೌಕದ ವಿಸ್ತೀರ್ಣ. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬಾಹು ಇಂಟು ಬಾಹು. ಯಾಕೆಂದರೆ ಚೌಕದಲ್ಲಿ 4 ಬಾಹುಗಳಿರ್ತವೆ, 4 ಕೋನಗಳಿರ್ತವೆ ಮತ್ತು 4 ಬಾಹುಗಳ ಅಳತೆ ಒಂದೇ ಆಗಿರುತ್ತದೆ. ಹಾಗಾಗಿ ಚೌಕದ ವಿಸ್ತೀರ್ಣ = A² ಅಂಥೇಳಿ ನಾವು ಮುಂದಿನ ಹಂತಗಳಲ್ಲಿ ಹೇಳ್ತೀವಿ. ಈಗ 6ನೇ ತರಗತಿಯಲ್ಲಿ ಬಾಹು ಇಂಟು ಬಾಹು ಅಂತೇಳಿ ಅದರ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವಾಗಿ ಬಳಸ್ತೀವಿ. ಈಗ ತಾವಿಲ್ಲಿ ಗಮನಿಸ್ತಾ ಇರ್ಬೋದು, ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬಾಹು ಇಂಟು ಬಾಹು. ಈಗ ಇಲ್ಲಿ ನೋಡಿ, 4 ಇಂಟು 4 4 ಇಂಟು 4 4 4 16 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವಯರ್. ನೆಕ್ಸ್ಟ್ ಇಲ್ಲಿ 2 ಇಂಟು 2 ಇದೆ. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬಾಹು ಇಂಟು ಬಾಹು ಅಂತ ಹಾಕ್ಯಂತೀವಿ. 2 ಇಂಟು 2 2 ಇಂಟು 2 4 ಸೆಂಟಿಮೀಟರ್ ಸ್ಕ್ವಯರ್. ಮೂರು ಇಂಟು 3 3 9 ಸೆಂಟಿಮೀಟರ್ ಸ್ಕ್ವಯರ್. ಇಲ್ಲಿ 5 ಇಂಟು 5 5 ಇಂಟು 5 5 5 25 ಸೆಂಟಿಮೀಟರ್ ಸ್ಕ್ವಯರ್. ನೆಕ್ಸ್ಟ್ ಸೂಕ್ತ ಸೂತ್ರ ಬಳಸಿ ಈ ಕೆಳಗಿನ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದರೆ ಸೂಕ್ತ ಸೂತ್ರ ಅಂದರೆ ಇದು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಾದರೆ ಬಾಹು ಇಂಟು ಬಾಹು, ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಾದರೆ ಉದ್ದ ಇಂಟು ಅಗಲ ಹಾಕಿಕೊಂಡು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನೋಡಿ, ಈಗ ಇಲ್ಲಿ ಆಯತ ಇದೆ, ಉದ್ದ ಜಾಸ್ತಿ ಇದೆ, ಅಗಲ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಸೊ ಆಯತದ ವಿಸ್ತೀರ್ಣ = ಉದ್ದ ಇಂಟು ಅಗಲ. ಉದ್ದ 9 ಸೆಂಟಿಮೀಟರ್, ಅಗಲ 3 ಸೆಂಟಿಮೀಟರ್, 9 3 27 ಚದರ ಸೆಂಟಿಮೀಟರ್ ಇಲ್ಲಿ ಬರಿಬೇಕು. ನೆಕ್ಸ್ಟ್ 6 ಮತ್ತು 4 ಇದು ಕೂಡ ಆಯತ ಆಗುತ್ತೆ. 6 ಇಂಟು 4 4 24 ಸೆಂಟಿಮೀಟರ್ ಸ್ಕ್ವಯರ್. ಅಲ್ಲ, ಸೆಂಟಿಮೀಟರ್ ಅಲ್ಲ, ಇದು ಮೀಟರ್. ನೋಡಿ, ಕರೆಕ್ಟ್, ಮೀಟರ್ ಕೊಟ್ಟರೆ ಮೀಟರ್ ಸ್ಕ್ವಯರ್ ಅಥವಾ ಚದರ ಮೀಟರ್ ಅಂತೇಳಿ ಕರಿತೀವಿ. ಇದು 7 ಸೆಂಟಿಮೀಟರ್, ಇದು 7 ಸೆಂಟಿಮೀಟರ್ ಆಗಿದೆ. ಇದು ಹಾಗಾಗಿ 4 ಬಾಹುಗಳ ಅಳತೆ ಸಮ ಇರೋದ್ರಿಂದ ಇದನ್ನು ಚೌಕ ಅಂತೇಳಿ ಕರಿತೀವಿ. ಚೌಕದ ವಿಸ್ತೀರ್ಣ = ಬಾಹು ಇಂಟು ಬಾಹು. ಸೊ 7 ಇಂಟು 7 7 49
ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, ಇದು 10 ಇದೆ, ಇದು 4 ಇದೆ ಅಂದಮೇಲೆ ಇದು ಆಯತ. ಸೊ 10 ಇಂಟು 4 4 40 ಸೆಂಟಿಮೀಟರ್ ಸ್ಕ್ವೇರ್, ಅಲ್ಲ ಮೀಟರ್ ಕೊಟ್ಟಿದ್ದಾನೆ. ಸೊ ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಇದನ್ನು ನೋಡಿ, 8 ಇಂಟು 7 8 ಇಂಟು 7 ಮೀಟರ್ನಲ್ಲಿ ಕೊಟ್ಟಾನೆ. 8 7 56 ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್. ನೆಕ್ಸ್ಟ್ ಇದು 3 ಇಂಟು 3, ಇದೊಂದು ಚೌಕ ಆಗಿದೆ, ಹಾಗಾಗಿ ಬಾಹು ಇಂಟು ಬಾಹು, ಬಾಹು ಇಂಟು ಬಾಹು. 3 ಇಂಟು 3 3 ಮೂಲ 9 ಸೆಂಟಿಮೀಟರ್ ಸ್ಕ್ವಯರ್.